ಹೇಳ್ತಾರೆ, ಎನ್ನ ಗಂಡ ಬರಬೇಕೆಂದು ಎನ್ನ ಅಂತರಂಗವೆಂಬ ಮನೆಯ ತೆರವು ಮಾಡಿ ಅಷ್ಟದಳವೆಂಬ ಓವರಿಯೊಳಗೆ ನಿಜ ನಿವಾಸವೆಂಬ ಹಾಸುಗೆಯ ಹಾಸಿ ಧ್ಯಾನವೆಂಬ ಮೇಲು ಕಟ್ಟೆಯಂ ಕಟ್ಟಿ ಜ್ಞಾನವೆಂಬ ದೀಪವ ಬೆಳಗಿ ಪಶ್ಚಿಮ ದ್ವಾರವೆಂಬ ಬಾಗಿಲ ತೆರೆದು ಕಂಗಳೇ ಪ್ರಾಣವಾಗಿ ಬರವ ಹಾರುತ್ತಿರ್ಪೇನಯ್ಯ. ನಾನು ಬಾರೆನೆಂದು ಉಮ್ಮಳಿಸೇನೆಂದು ತಾನೇ ಬಂದು ಎನ್ನ ಹೃದಯ ಸಿಂಹಾಸನದ ಮೇಲೆ ಮೂರ್ತಿಗೊಂಡಡೆ ಎನ್ನ ಬಯಕೆ ಸ್ವಯವಾಯಿತು. ಹಿಂದೆ 12 ವರ್ಷದಲ್ಲಿದ್ದ ಚಿಂತೆ ಇಂದು ನಿಶ್ಚಿಂತೆಯಾಯಿತು. ಕೂಡಲ ಸಂಗಮ ದೇವರ ಕೃಪಾಮೂರ್ತಿಯಾದ ಕಾರಣ. ಹಾಗೆ 12 ವರ್ಷಗಳಿಂದ ಚಿಂತಿ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ನಮ್ಮೆಲ್ಲರಿಗೂ ಒಂದು ಆನಂದದ ಕ್ಷಣ. ಬಹುತೇಕ ನಮ್ಮೆಲ್ಲ ಬಸವಾಭಿಮಾನಿಗಳಿಗೆ ಎಲ್ಲರಿಗೂ ಈ 2024ನೇ ಇಸ್ವಿಯ ಒಂದು ಆನಂದದ ಕ್ಷಣ ಅಂದ್ರೆ ಯಾವುದು ಅಂದ್ರೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ದಿವಸ. ಬಂಧುಗಳೇ, ನೀವು ಕುಂತಿರುವ ಇದು ಭೂಮಿ ಪ್ರಜಾಧರ್ಮವನ್ನ ಕೊಟ್ಟಿರುವಂತ ಭೂಮಿ. ನಮ್ಮೆಲ್ಲರಿಗೆ ಸಮಾನತೆಯ 900 ವರ್ಷಗಳ ಹಿಂದ ಸಮತಾ ಧ್ವಜವನ್ನ ಹಾರಿಸಿರುವಂತ ಅಪ್ಪನು ಮಾದಾರ ಚೆನ್ನಯ್ಯ, ಬೊಪ್ಪನು ಡೋಹಾರ ಕಕ್ಕಯ್ಯ, ಅಪ್ಪ ಬಪ್ಪ ಅಣ್ಣ ಅಕ್ಕ ಅಂತ ತಿಳ್ಕೊಂಡು ಎಲ್ಲರಿಗೂ ತನ್ನ ಹೃದಯದಲ್ಲಿ ಇಂಬಿಟ್ಟುಕೊಂಡಿರುವಂತ ಈ ಪುಣ್ಯ ಭೂಮಿ. ರಾಜಶಾಹಿ ಇದ್ದ ಕಾಲದಲ್ಲಿ ಪ್ರಜಾಧರ್ಮದ ಮೌಲ್ಯಗಳನ್ನು ಬಿತ್ತಿರುವಂತಹ ಬಸವಣ್ಣನವರು. ಅಂಥ ಬಸವಣ್ಣನವರ ಆದ್ರೆ ಕೊನೆ ಏನಾಯ್ತು? ಹರಳಯ್ಯ ಮಧುವರಶ್ರೀ ಇದೇ ನೆಲದಲ್ಲಿ ಸಾವಿರ ಶರಣರಿಗೆ ಹತ್ಯೆ ಆಯಿತು. ಇದೇ ತ್ರಿಪುರಾಂತ ಕೆರಿ ನೀರೆಲ್ಲ ರಕ್ತಮಯ ಆಯಿತು. ಎಲ್ಲರಿಗೂ ಹರಳಯ್ಯ ಮಧುವರಶ್ರೀ ಶೀಲವಂತ ಅವರಿಗೆಲ್ಲ ಆನೆ ಕಾಲಿಗೆ ಕಟ್ಟಿ ಎಣಿಸಿ ಅವರಿಗೆ ಮರಣದಂಡನೆಯನ್ನ ಕೊಟ್ಟರು. ಆದ್ರೆ ಅವ್ರು ಹೇಳಿದ್ರು ಕೊನೆಗೆ, ಹರಳಯ್ಯ ಮಧುವರಸರೇ ನೀವು ತಪ್ಪಂತ ಒಪ್ಪಿಕೊಳ್ರಿ ಅಂತ ಹೇಳಿದ್ರು. ನಾವು ತಪ್ಪು ಮಾಡದೇ ಇರೋರು ಒಪ್ಪಿಕೊಳ್ಳೋ ಪ್ರಶ್ನೆ ಎಲ್ಲಿ ಬಂತು? ಅದಕ್ಕೆ ನಾವು ತಪ್ಪಿ ಮಾಡಿಲ್ಲ. ನಾವು ಬಸವ ಧರ್ಮದ ಬೀಜಕ್ಕಾಗಿ ಮೊದಲನೇ ಬಲಿದಾನ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ ತಿಳ್ಕೊಂಡು ತಮ್ಮ ಪ್ರಾಣವನ್ನೇ ಅಲ್ಲಿ ಅರ್ಪಿಸಿದರೆ ವಿನಃ ಅವರು ತಪ್ಪು ಒಪ್ಪಿಕೊಂಡಿಲ್ಲ. ಅಂಥ ಬಂದ್ ಮಾತೆಲ್ಲ ತಿಳ್ಕೋಬೇಕು. ಹರಳಯ್ಯ ಮಧುವರಸರು ಸಾವಿರಾರು ಶರಣರು ಇಲ್ಲಿ ಮರಣವನ್ನ ಹೊಂದಿದ್ದಾರೆ. ಆ ಒಂದೊಂದು ರಕ್ತದ ಹನಿ ಮೇಲೆ ಮುಂದಿನ ಕಾಲದಲ್ಲಿ ಬಸವ ಭಕ್ತರು ಸಾವಿರ ಹುಟ್ಟುತ್ತಾರೆ, ಸಾವಿರ ಬೆಳೀತಾರೆ. ಬಂಧುಗಳೇ, ಇವತ್ತ ಬಹಳ ಹೆಮ್ಮೆ ವಿಷಯ, ಇವತ್ತು ಬಹಳ ಆನಂದದ ವಿಷಯ. 1924ರಲ್ಲಿ ಗಾಂಧೀಜಿಯವರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಾಗ ಒಂದು ಮಾತು ಹೇಳ್ತಾರ, ಬಸವಣ್ಣನವರು ಇಂದು ಇರುತ್ತಿದ್ದರೆ ಜಗತ್ತಿಗೆ ಪೂಜ್ಯರಾಗಿ ಬಾಳುತ್ತಿದ್ದರು. ಅವರ ಅನುಯಾಯಿಗಳಾದ ನೀವು ಬಸವ ತತ್ವವನ್ನು ಚೆನ್ನಾಗಿ ಪ್ರಚಾರ ಮಾಡಿದ್ದಾದರೆ ಭಾರತವನ್ನೇಕೆ ಜಗತ್ತನ್ನೇ ಉದ್ಧಾರ ಮಾಡಬಲ್ಲಿರಿ ಅಂತ ಹೇಳ್ತಾರೆ. ಜಗತ್ತನ್ನೇ ಉದ್ಧಾರ ಅಂಥ ತತ್ವ ಬಸವ ತತ್ವದಲ್ಲಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತ ನಮಗೆ ಹೆಮ್ಮೆ ಅದ, ಬಹಳ ಅಭಿಮಾನದ. ಯಾರಾದರೂ ಧೈರ್ಯ ಮಾಡಿ ಎಲ್ಲ ಆಫೀಸ್ಗಳಲ್ಲಿ ಎಲ್ಲ ಕಚೇರಿಗಳಲ್ಲಿ ಬಸವಣ್ಣನವರು ಭಾವಚಿತ್ರ ಹಾಕ್ಲಿಕ್ಕೆ ಕಾರಣರಿದ್ದಂಥ ಏಕೈಕ ನಾಯಕರು ಮಾನ್ಯ ಸಿದ್ದರಾಮಯ್ಯನವರು. ಅಂತ ಅಷ್ಟೇ ಅಲ್ಲ, ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಅಂತ ನಾಮಕರಣವನ್ನ ಮಾಡಿ ಜಾಗತಿಕ ಮಟ್ಟದಲ್ಲಿ ಅಕ್ಕ ಮಹಾದೇವಿ ಹೆಸರು ಹೋಗುವಂತೆ ಮಾಡಿರುವಂತ ಏಕೈಕ ನಾಯಕರು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು. ಬಂಧುಗಳೇ, ಇವತ್ತು ಒಂದು ಮಾತು ತಿಳ್ಕೋಬೇಕು. ನಾವೆಲ್ಲ ಉತ್ತರ ಭಾರತದ ಮೀರಾ ಓದ್ತೀವಿ, ಉತ್ತರ ಭಾರತದ ಮೀರಾಬಾಯಿನ ಓದ್ತೀವಿ, ಮತ್ತೆ
ಆದ್ರೆ ನಮ್ಮ ಅಕ್ಕ ಮಹಾದೇವಿಯವರು ಉತ್ತರ ಭಾರತದವರು ಓದಂಗ್ ಮಾಡಬೇಕು ಅನ್ನುವಂತ ಮಾತನ್ನ ನಾ ಸಿದ್ದರಾಮಯ್ಯನವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳಿಗೆ ನಮ್ಮ ಅಲ್ಲಿನ ಮೀರಾಬಾಯಿ ನಮ್ಮ ಮಕ್ಕಳು ಓದ್ತಾರೆ. ಉತ್ತರ ಭಾರತದವರಿಗೆಲ್ಲ ಕಬೀರ ನಮ್ಮ ಮಕ್ಕಳು ಓದ್ತಾರೆ. ನಮ್ಮ ಅಕ್ಕ ಮಹಾದೇವಿ, ನಮ್ಮ ಕಿತ್ತೂರಾಣಿ ಚೆನ್ನಮ್ಮ, ಕನಕದಾಸ, ಸಂಗೊಳ್ಳಿ ರಾಯಣ್ಣ ಅವ್ರು ಯಾಕೆ ಓದಬಾರದು ಉತ್ತರ ಭಾರತದವರು? ಅದಕ್ಕೆ ತಾವು ಉತ್ತರ ಭಾರತದ ಮುಖ್ಯಮಂತ್ರಿಗಳಿಗೆ ಹೇಳಿ ನಮ್ಮ ಅಕ್ಕ ಮಹಾದೇವಿ ಮತ್ತು ಕನಕದಾಸ, ಬಸವಣ್ಣ, ಸಂಗೊಳ್ಳಿ ರಾಯಣ್ಣ ಅಂತವರನ್ನ ಅಲ್ಲಿನ ಪಠ್ಯದಲ್ಲಿ ಬರುವಂತೆ ತಾವು ಮಾಡಿದರೆ ಸಾಧ್ಯ ಅದ ಸರ್ಕಾರದ ಮಟ್ಟದಲ್ಲಿ ಅಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನೆನಪಿಸಿ ಇವತ್ತ ಒಂದು ಮಾತು ಹೇಳ್ತಾ ಇದ್ದೀನಿ ಬಂಧುಗಳೇ. ನಮ್ಮ ಲಿಂಗಾಯತದ ಇತಿಹಾಸದಲ್ಲಿ ಬಂಗಾರದ ಅಕ್ಷರಗಳ ಮೂಲಕ ನೆನಪಿಡುವಂಥ ಒಂದು ಕಾರ್ಯ ಯಾರಾದರೂ ಮಾಡಿದ್ರೆ ಅದು 12ನೇ ಶತಮಾನದೊಳಗೆ ಬಸವಣ್ಣವರು ಅನುಭವ ಮಂಟಪದಲ್ಲಿ ಲಿಂಗಾಯತ ಧರ್ಮ ಅಂತ ಮುದ್ರೆ ಒತ್ತಿದ್ರು. ಆದ್ರೆ ಮತ್ತೊಮ್ಮೆ ಸರ್ಕಾರದಲ್ಲಿ ಇದು ಲಿಂಗಾಯತ ಧರ್ಮ, ಸ್ವತಂತ್ರ ಧರ್ಮ ಅಂತ ಮುದ್ರೆ ಒತ್ತಿದಂತ ಏಕೈಕ ಧೀರ ವೀರ ಶರಣ ಯಾರಾದರೂ ಇದ್ರೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು. ಬಂಧುಗಳೇ, ಇವತ್ತ ಒಂದು ಮಾತನ್ನ ನಾವು ನೆನ್ಪಿಟ್ಕೋಬೇಕು. ಪ್ರತಿಜ್ಞೆ ಮಂತ್ರಿಗಳೆಲ್ಲ ಪ್ರತಿಜ್ಞೆ ಸ್ವೀಕಾರ ಮಾಡೋದಿತ್ತು. ಆ ಪ್ರತಿಜ್ಞೆ ಯಾವಾಗ ಸ್ವೀಕಾರ ಮಾಡಿದ್ರು ಮುಖ್ಯಮಂತ್ರಿಗಳು? ಬಸವ ಜಯಂತಿಯಿಂದ ಪ್ರತಿಜ್ಞೆ ಸ್ವೀಕಾರ ಮಾಡಿರುವಂತ ಮುಖ್ಯಮಂತ್ರಿಗಳು ಯಾರಾದರೂ ಇದ್ರೆ ಅವರು ನಮ್ಮ ನೆಚ್ಚಿನ ಸಿದ್ದರಾಮಯ್ಯನವರು. ಅದಕ್ಕೆ ಇವತ್ತ ಒಂದು ಮಾತು ನಾವು ಅಭಿಮಾನದಿಂದ ಇವತ್ತು ಬೃಹತ್ ಅನುಭವ ಮಂಟಪ ಆಗಲಿಕ್ಕೆ, ಇವತ್ತು ಬೃಹತ್ ಅನುಭವ ಮಂಟಪಕ್ಕೆ ತಯಾರಿ ನೀಲಿ ನಕ್ಷೆ ತಯಾರು ಮಾಡಿರುವಂತ ಶ್ರೇಯಸ್ಸು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ತದೆ. ನಮ್ಮ ಈಶ್ವರ್ ಖಂಡ್ರೆ ಅವರ ಪ್ರಯತ್ನದಿಂದ ಗೋರು ಚನ್ನಬಸಪ್ಪರ ಅಧ್ಯಕ್ಷತೆಯಲ್ಲಿ ಬಹಳ ಸುಂದರವಾದಂತಹ ಅನುಭವ ಮಂಟಪವನ್ನ ಇವತ್ತು ನಿರ್ಮಾಣ ಆಗಲತ್ತದ. ಅದರ ನೀಲಿ ನಕ್ಷೆಯನ್ನು ತಯಾರು ಮಾಡಿದಂತ ಶ್ರೇಯಸ್ಸು ತಮಗೆ ಸಲ್ತದ ಅಂತ ಈ ಸಂದರ್ಭದಲ್ಲಿ ತಮಗೆ ನಾನು ಅಭಿಮಾನದಿಂದ ಅಭಿನಂದನೆಗಳನ್ನ ಹೇಳಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತ ಒಂದು ಎಲ್ಲೇ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು ಮಾತಾಡಲಿ, ಯಾವುದೇ ವೇದಿಕೆ ಮೇಲೆ ತಾವು ಯಾವ ವೇದಿಕೆ ಮೇಲೆ ಮಾತಾಡಿದ್ರು ಏನ್ ಹೇಳ್ತೀರಿ? ನನ್ನ ವೈಚಾರಿಕ ಗುರು, ನನ್ನ ರಾಜಕೀಯ ಗುರು, ಅಭಿಮಾನದಿಂದ ನನ್ನ ವೈಚಾರಿಕ ಗುರು, ನನ್ನ ರಾಜಕೀಯ ಗುರು ಯಾರು ಅಂದ್ರೆ ವಿಶ್ವಗುರು ಬಸವಣ್ಣ ಅಂತ ಅಭಿಮಾನದಿಂದ ಹೇಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎದುರುಗಡೆ ಇದ್ದಾರೆ. ಅಂಥ ಇವತ್ತ ಬಂಧುಗಳೇ, ಇನ್ನ ಮತ್ತೆ ಯಾವುದೇ ವೇದಿಕೆ ಇರಲಿ ಅಲ್ಲಿ ವಚನ ಸಾಹಿತ್ಯದ ಬಗ್ಗೆ, ಬಸವಣ್ಣನ ಬಗ್ಗೆ ಹೇಳಂತ ಮಂತ್ರಿಗಳು, ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯನವರು. ಇಂಥ ಅನೇಕ ಒಂದು ಮಾತು ನೆನಪಿಸ್ಕೊಡ್ತೀನಿ ಸರ್. ತಮ್ಗ ಒಂದು ಮಾತು ನಾನು ನೆನಪಿಸ್ಕೊಡ್ತೀನಿ. ಅನುಭವ ಮಂಟಪದಲ್ಲಿ ಪ್ರಜಾಧ್ವನಿ ಪ್ರಾರಂಭ ಮಾಡಿದ್ರು. ಪ್ರಜಾಧ್ವನಿ ಪ್ರಾರಂಭ ಮಾಡುವಾಗ ಅನುಭವ ಮಂಟಪದಿಂದಲೇ ಅದು ಪ್ರಾರಂಭ ಆಗಿತ್ತು. ಅನುಭವ ಮಂಟಪದಲ್ಲೇ ಪ್ರಾರಂಭ ಆದಾಗ ಅವಾಗ ನಾನು ಆವೇಶದಿಂದ ಹೇಳ್ತಾ ನಾವು ಉದ್ದೇಶಪೂರ್ವಕವಾಗಿ ಬಸವಣ್ಣನ ನುಡಿಸಿದನೇನೋ ನನ್ನ ಬಾಯಿಯಿಂದ, ಮುಂದೆ ನಿಮ್ ಸರ್ಕಾರ ನಿಮ್ದೇ ಬರ್ತದ, ನೀವೇ ಮುಖ್ಯಮಂತ್ರಿಗಳೇ ಆಗ್ತೀರಿ ಅಂತ ಆ ಪ್ರಜಾಧ್ವನಿಯಲ್ಲಿ ಮೊಟ್ಟ ಮೊದಲು ನನ್ನ ಬಾಯಿಯಿಂದ ನುಡಿಸಿದ್ರು. ಮರುದಿವ್ಸ ಎಷ್ಟೋ ಟೀಕೆಗಳು ಬಂದು ಆದ್ರೆ ನಾ ಅದನ್ನ ನಾಯೇನು ಅಂದಿಲ್ಲಪ್ಪ, ಅಷ್ಟೇ ಹೇಳ್ದೆ ವಿನಃ ಅದು ತಂತಾನೆ ಆ ಧ್ವನಿ ನುಡಿಸಿದೆ ಅಂತ ಮತ್ತೆ ಮುಖ್ಯಮಂತ್ರಿಗಳಾದ್ರು. ಅವ್ರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತ ನಾನು ಕೊನೆಗೆ ಒಂದು ಮಾತನ್ನ ಹೇಳಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ಇದು ಬಸವಣ್ಣ ನಾಡು. ಒಂದು ತಾವು ಅಧಿಕಾರ ಶಾಶ್ವತ ಇಲ್ಲ. ಅಧಿಕಾರ ಇದ್ದಾಗ ತಮ್ಮ ಹೆಸರು ಮುಂದೆ ಕಾಲಾನುಕಾಲ ನೆನೆಸ್ಕೋಬೇಕಾದ್ರೆ
ವಚನ ಸಾಹಿತ್ಯ ವಿಶ್ವ ಮಟ್ಟದಲ್ಲಿ ಪ್ರಚಾರ ಆಗ್ಬೇಕಾದ್ರೆ, ವಚನ ಸಾಹಿತ್ಯ ವಿಶ್ವ ಮಟ್ಟದಲ್ಲಿ ಬೆಳಕು ಕೊಡಬೇಕಾದ್ರೆ ತಾವು ಬಸವ ಕಲ್ಯಾಣ ಭೂಮಿಯಲ್ಲಿ ವಚನ ವಿಶ್ವವಿದ್ಯಾಲಯ ಮಾಡಬೇಕು ಅಂತ ನಾಡಿನ ಸಮಸ್ತ ಭಕ್ತರ ಮುಖಾಂತರ ನಾನು ತಮಗೆ ವಿನಂತಿ ಮಾಡ್ಕೋತಾ ಇದ್ದೀನಿ. ಆ ವಚನ ವಿಶ್ವವಿದ್ಯಾಲಯ ಈ ಅನುಭವ ಮಂಟಪ ಅದು ಕಲ್ಲಿನ ಜಡ, ಅದಕ್ಕೆ ಚೈತನ್ಯ ತುಂಬಬೇಕಾದ್ರೆ ವಚನ ವಿಶ್ವವಿದ್ಯಾಲಯವೇ ಅದು ಬೇಕು. ಅದಕ್ಕೆ ತಾವು ಖಂಡಿತವಾಗಿ ವಚನ ವಿಶ್ವವಿದ್ಯಾಲಯ ಮಾಡ್ತೀರಿ ಅಂತ ತಿಳ್ಕೊಂಡು ನನಗ ಸಂತೋಷದ ಅಭಿಮಾನದ ಬಂಧುಗಳೇ. ಅಂಥ ವಚನ ವಿಶ್ವವಿದ್ಯಾಲಯ ತಾವು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಎಲ್ಲ ಪಠ್ಯಗಳಲ್ಲಿ ಶರಣರ ತತ್ವಗಳನ್ನ ಅಳವಡಿಸಿಕೊಳ್ಳುವಂತಹ ಒಂದು ತಾವೆಲ್ಲ ಗಮನ ಕೊಡಬೇಕು ಅಂತ ಒಂದು ಮಾತನ್ನು ಹೇಳಿ ಮತ್ತೊಮ್ಮೆ ಇವತ್ತ ಇಂಥ ಒಂದು ಅಪರೂಪದ ಸಾಂಸ್ಕೃತಿಕ ನಾಡಿನ ಮಠಾಧೀಶರೆಲ್ಲರ ಪರವಾಗಿ ನಾಡಿನ ಎಲ್ಲ ಕಡೆ ಎಲ್ಲ ಬಸವ ಭಕ್ತರ ಪರವಾಗಿ ನಾನು ಮತ್ತೊಮ್ಮೆ ಸಾವಿರ ಅಭಿನಂದನೆಗಳನ್ನ ಅವರಿಗೆ ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಜನಪದ ವಿಶ್ವವಿದ್ಯಾಲಯ ಇದೆ, ಸಂಸ್ಕೃತ ವಿಶ್ವವಿದ್ಯಾಲಯ ಇದೆ, ಜನಪದ ವಿಶ್ವವಿದ್ಯಾಲಯ ಇದೆ, ಸಂಸ್ಕೃತ ವಿಶ್ವವಿದ್ಯಾಲಯ ಇದೆ, ಕನ್ನಡ ವಿಶ್ವವಿದ್ಯಾಲಯ ಇದೆ, ವಚನ ವಿಶ್ವವಿದ್ಯಾಲಯ ಮಾಡಿದ್ರೆ ಅನುಭವ ಮಂಟಪಕ್ಕೆ ಜೀವಂತಿಕೆ ತುಂಬಿದಂತ ಆಗ್ತದ. ಆ ದೃಷ್ಟಿಯಿಂದ ಅವರು ಮಾಡ್ತಾರೆ ಅನ್ನುವಂತ ಭರವಸೆ ನಮ್ಮೆಲ್ಲರ ಮಠಾಧೀಶರಿಗೆ ಇದೆ ಅಂತ ಮತ್ತೊಮ್ಮೆ ಸಿದ್ದರಾಮಯ್ಯನವರಿಗೆ ನಾನು ಶರಣಾರ್ಥಿಯನ್ನು ಅರ್ಪಿಸಿ ನನ್ನ 4 ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ. ಇವತ್ತು ನಮ್ಮೆಲ್ಲ ಬೀದರ್ ಜಿಲ್ಲೆಯಲ್ಲಿ ಒಂದು ಹೊಸ ಶಕ್ತಿಯನ್ನು ತುಂಬುವಂತ ಈ ಮಾನ್ಯ ಈಶ್ವರ್ ಖಂಡ್ರೆ ಅವರು ಬಹಳ ಅವರ ಪ್ರಯತ್ನ ಪರಿಶ್ರಮದಿಂದ ಬೀದರ್ ಜಿಲ್ಲೆಯಾದ್ಯಂತ ಅಭಿವೃದ್ಧಿ ಕಾರ್ಯಗಳನ್ನು ನಡೆದಿದೆ. ಇವತ್ತ ಎಲ್ಲರೂ ಆ ಅಭಿವೃದ್ಧಿಯತ್ತ ದಾಪುಗಾಲು ಹಾಕ್ತಾ ಇದ್ದಾರೆ ಅಂತ ಹೇಳಿ, ಅದೇ ರೀತಿ ನಮ್ಮ MB ಪಾಟೀಲ್ ರವರು ಇವತ್ತಿನ ಸಭೆಯಲ್ಲಿ ಇದ್ದು ಇದಕ್ಕೊಂದು ಹೊಸ ಕಡೆಯನ್ನು ತಂದು ಕೊಟ್ಟಿದ್ದಾರೆ. ಅವರು ಈ ಸಮಾರಂಭದಲ್ಲಿ ಆಗಮಿಸಿದ್ದಕ್ಕೆ ಅವರಿಗೆಲ್ಲರಿಗೂ ಮತ್ತೊಮ್ಮೆ ಶರಣನ್ನು ಅರ್ಪಿಸಿ ನನ್ನ 4 ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅನುಭವ ಮಂಟಪದ